Bema Jewelers presents Daiji Antyakshari, sponsored by Helios, Titan World Udupi, supported by Manipal Academy of Higher Education Manipal, Kidiyur Confectionery, Udupi, Mangaluru. ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೈಜಿ ಅಂತ್ಯಾಕ್ಷರಿ ರಿಯಾಲಿಟಿ ಶೋಗೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಾವು ಮೊದಲನೇ ಹಂತವನ್ನ ಮಾಡುವಾಗ ತುಂಬಾ ಆಸಕ್ತಿಯಿಂದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ನಿಮ್ಮ ಪ್ರತಿಕ್ರಿಯೆ ಕೂಡ ಬಹಳ ಉತ್ತಮವಾಗಿತ್ತು. ಸೊ ಅಲ್ಲಿ ನಾವು 27 ತಂಡಗಳಲ್ಲಿ 21 ತಂಡವನ್ನ ನಾವು ಫೈನಲೈಸ್ ಮಾಡಿ ಎರಡನೇ ಹಂತಕ್ಕೆ ನಾವು ಕರ್ಕೊಂಡು ಬಂದಿದ್ದೇವೆ. ಈ ಎರಡನೇ ಹಂತದ ಮೊದಲ ಎಪಿಸೋಡ್ ಅನ್ನ ಪ್ರಾರಂಭಿಸುವಂತ ಹೊತ್ತಿನಲ್ಲಿ ನಾವು ಇವತ್ತಿದ್ದೇವೆ. ಎರಡನೇ ಹಂತಕ್ಕೆ ಬರುವಾಗ ನಾವು ಖಂಡಿತವಾಗ್ಲೂ ಕೂಡ ಸ್ವಲ್ಪ ಹೊಸತಾಗಿ, ಸ್ವಲ್ಪ ವಿಭಿನ್ನವಾಗಿ ರೌಂಡ್ಸ್ಗಳ ಜೊತೆಗೆ ಬಂದಿದ್ದೇವೆ. ಮತ್ತು ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಈ ರೌಂಡ್ಗಳಲ್ಲಿ ಈ ಮಕ್ಕಳ ಜಾಣ್ಮೆಯನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡುತ್ತೇವೆ. ಸೊ ಎರಡನೇ ಹಂತದಲ್ಲಿ ಇವತ್ತು ಮೊದಲ ಎಪಿಸೋಡ್ ನಡೀತಾ ಇದೆ. 3 ತಂಡಗಳು ನಮ್ಮ ಜೊತೆಗೆ ಭಾಗವಹಿಸ್ತವೆ. ನಮ್ಮ ಜೊತೆಗೆ ಭಾಗವಹಿಸ್ತಾ ಇರುವಂತಹ ಮೊದಲನೇ ತಂಡ ಶಾರದಾ ವಿದ್ಯಾಲಯ ಮಂಗಳೂರು. ನಿಮಗೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತೇವೆ. ನಿಮ್ಮ ಹೆಸರು ಮತ್ತು ಕ್ಲಾಸ್ ಅದನ್ನ ನಮಗೆ ಮತ್ತೊಮ್ಮೆ ತಿಳಿಸ್ಕೊಡ್ತೀರಾ? ನನ್ನ ಹೆಸರು ಪ್ರಾರ್ಥನಾ. ನಾನು 9th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ಓಕೆ. ನನ್ನ ಹೆಸರು ಶ್ರೇಯಸಿ. ನಾನು 9th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೇನೆ. 9th ಸ್ಟ್ಯಾಂಡರ್ಡ್ನ ಇಬ್ಬರು ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಬಹಳ ಚೆನ್ನಾಗಿ ಹಾಡಿ ಎರಡನೇ ರೌಂಡಿಗೆ ಸೆಲೆಕ್ಟ್ ಆಗಿ ಇವತ್ತು ಎರಡನೇ ಹಂತದಲ್ಲಿ ಅವರು ನಮ್ಮ ಜೊತೆಗೆ ಕಾಂಪೀಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ಇರುವಂಥ ಎರಡನೇ ತಂಡ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. ಸೊ ನಿಮ್ಮ ಪರಿಚಯ ಅಂದರೆ ನಿಮ್ಮ ಹೆಸರು ಮತ್ತೆ ಕ್ಲಾಸ್. Good evening everybody. This is Sanvi from grade 9th. Good evening everybody. I am Nagashri of grade 9th. ಗ್ರೇಡ್ 9th. ಓಕೆ, ನಿಮಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಕೊಡ್ತಾರೆ. ಇವತ್ತು ಬರ್ತಾ ಇರುವಂತ ಮೂರನೇ ತಂಡ ಟಫ್ ಕಾಂಪಿಟೇಷನ್ ನಾವು ಕೊಡ್ತೇವೆ ಅಂತ ಬಂದಿರುವಂತ ತಂಡ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ನಿಮ್ಮ ಪರಿಚಯ. Good evening everybody. This is Dikshita of grade 9. Good evening everyone. My name is Vashini and I am also from grade 9th. ಫ್ಯಾಂಟಾಸ್ಟಿಕ್. ನಿಮಗೆ 3 ತಂಡಕ್ಕೂ ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಸೊ ಫಸ್ಟ್ ರೌಂಡ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಈಸಿ ಇತ್ತು ರೌಂಡ್ಗಳು. ಬಟ್ ಎರಡನೇ ಹಂತಕ್ಕೆ ಬರ್ತಾ ಇದ್ದೇವೆ ನಾವು. ಖಂಡಿತವಾಗ್ಲೂ ನಿಮ್ಮ ಕೆಪಾಸಿಟಿಯನ್ನ, ರಿಯಲ್ ನಿಮ್ಮ ಟ್ಯಾಲೆಂಟ್ ಅನ್ನ ಇಲ್ಲಿ ನಾವು ಹೊರಗೆ ತೆಗಿಲಿಕ್ಕೆ ನೋಡ್ತಾ ಇದ್ದೇವೆ. ಸೊ ವೀಕ್ಷಕರೇ, ನಾವು ಎರಡನೇ ಹಂತದಲ್ಲಿ 3 ಹೊಸ ರೌಂಡ್ಗಳ ಜೊತೆಗೆ ಬಂದಿದ್ದೇವೆ. ರೌಂಡ್ಗಳು ಬರ್ತಾ ಇದ್ದ ಹಾಗೆಯೇ ಆ ರೌಂಡಿನ ಪರಿಚಯವನ್ನ ನಾನು ಮಾಡಿಕೊಡ್ತಾ ಇದ್ದೇನೆ. ಹಾಗಾದ್ರೆ ಇವತ್ತಿನ ಎಪಿಸೋಡ್ ಅನ್ನ ಸ್ಟಾರ್ಟ್ ಮಾಡುವಲ್ಲ? ರೆಡಿ ಅಲ್ಲ? ಸಿದ್ಧ ಇದ್ದೀರಲ್ಲ? ಸೊ ವೀಕ್ಷಕರೇ, ಫಸ್ಟ್ ರೌಂಡ್ ಬರ್ತಾ ಇದೆ. ಅಂತರ ಮುಕುಡ. ಓಕೆ ವೀಕ್ಷಕರೇ, ಈ ರೌಂಡ್ ಅಲ್ಲಿ ನಾವು ಒಂದು ಹಾಡಿನ ಚರಣವನ್ನ ಪ್ಲೇ ಮಾಡ್ತೇವೆ. ಆ ಹಾಡನ್ನ ನೀವು ಕೇಳಬೇಕು ಮತ್ತು ಅದರ ಪಲ್ಲವಿ ಏನು, ಅದರ ಕೋರಸ್ ಏನು, ಅದನ್ನ ನೀವು ಗುರುತಿಸಬೇಕಾಗುತ್ತೆ. ಸೊ ಸರಿಯಾಗಿ ಹಾಡನ್ನ ಗುರುತಿಸಿದ್ರೆ ಅದಕ್ಕೆ 10 ಅಂಕಗಳು ಸಿಗ್ತದೆ. ಒಂದು ವೇಳೆ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ, ಆಸ್ ಯೂಶುವಲ್ ಪಾಸ್ ಆಗುತ್ತೆ. ಪಾಸ್ ಆದಂತ ಟೀಮ್ ಗುರುತಿಸಿದ್ರೆ ಅವರಿಗೆ 5 ಅಂಕಗಳು ಸಿಗುತ್ತೆ. ಇಲ್ಲೂ ಕೂಡ ನಾವು ನೆಗೆಟಿವ್ ಅಂಕಗಳನ್ನ ಇಡ್ಲಿಲ್ಲ. ಹಾಗಾಗಿ ನೀವು ಖಂಡಿತವಾಗ್ಲೂ ಹಾಡನ್ನ ಗುರುತಿಸುವಂತ ಪ್ರಯತ್ನವನ್ನ ಮಾಡಬೇಕು. ಗುರುತಿಸೋದು ಮಾತ್ರ ಅಲ್ಲ, ಹಾಡಬೇಕು. ಅದನ್ನ ಹಾಡಬೇಕು, ಆರಂಭದಿಂದಲೇ ಹಾಡಬೇಕು. ಯಾಕಂತ ಹೇಳಿದ್ರೆ ಪಲ್ಲವಿಯನ್ನ ಹಾಡುವುದು ಅಂತ ಹೇಳಿದ್ರೆ ಆರಂಭದಿಂದಲೇ ಹಾಡಬೇಕಾಗುತ್ತೆ. ಸೊ ಅದು ನಿಮ್ಮ ಗಮನದಲ್ಲಿ ಇರಲಿ. ಸೊ ನಾವು ಸ್ಟಾರ್ಟ್ ಮಾಡುವ. ಹಾಗಾದ್ರೆ ನಾವು ಕೂಡ ಎಕ್ಸೈಟ್ಮೆಂಟ್ ನನಗೂ ಇದೆ. ಯಾಕಂದ್ರೆ ಹಾಡನ್ನು ನೀವು ಹೇಗೆ ಗುರುತಿಸ್ತೀರಾ ಅನ್ನುವಂಥ ಒಂದು ಕುತೂಹಲ ನನಗೂ ಇದೆ. ಸೊ ಫಸ್ಟಿಗೆ 3 ಕನ್ನಡ ಬರುತ್ತೆ, ಮತ್ತೆ 3 ಹಿಂದಿ ಬರುತ್ತೆ. ಸರಿ, ಸ್ಟಾರ್ಟ್ ಮಾಡುವ ಹಾಗಾದ್ರೆ. ಸೊ ಫಸ್ಟ್ ಕ್ವಶನ್, ಶಾರದಾ ವಿದ್ಯಾಲಯ ಮಂಗಳೂರು ರೆಡಿ ಇದ್ದೀರಲ್ಲ? ನಿಮಗೆ ಅಂತರ ಮುಕುಡ ರೌಂಡ್ನ ಫಸ್ಟ್ ಕನ್ನಡ ಹಾಡು ಬರ್ತಾ ಇದೆ. ನಾನು ಇರುವುದು ನಿನಗೆ, ನಮ್ಮಿಂದ ಇನ್ನು ಪ್ರೀತಿ ಬೆಳೆಯಲಿ ಆಕಾಶದ ತುದಿಗೆ. ಕಡಲು ಇರುವುದು ಅಲೆಗೆ, ಮಳೆಯೂ ಇರುವುದು ಎಳೆಗೆ. ಎದೆಯಲ್ಲಿ ಇನ್ನು ಜೀವ ಉಳಿದಿದೆ ನಿನ್ನ ಒಲವಿನ ಕರೆಗೆ. ಆಮಂತ್ರಿಸು ನನ್ನ ನಿನ್ನ ಪ್ರೀತಿ ಅರಮನೆಗೆ. ಕಾದಿರಲಿ ನನಗೊಂದು ಅಂಬಾರಿ ಮೆರವಣಿಗೆ. ನಿನ್ನಿಂದಲೇ 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 ಎಲ್ಲ ನಿನ್ನಿಂದಲೇ. ಓಕೆ, ಹಾಡು ಚೆನ್ನಾಗಿದೆ. ಒಳ್ಳೆ ಹಾಡಿದು, ಒಳ್ಳೆ ಹಾಡು. ನಿಜವಾಗ್ಲೂ ಟ್ರಿಕ್ಕಿ ಇದು. ಒಂದು ಅಟೆಂಪ್ಟ್ ಮಾಡ್ಬೋದು ನೀವು, ಇಲ್ಲಾಂದ್ರೆ ಪಾಸ್ ಮಾಡ್ತಾರೆ. ಓಕೆ, ಸೊ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ, ನಿಮಗೆ ಹಾಡು ಗೊತ್ತಾಗಿದೆಯಾ? ಹಾಡಿ.
ನೀನೆ ಮೊದಲು ನೀನೇ ಕೊನೆ, ಬೇರೆ ಯಾರು ಬೇಡ ನನಗೆ. ಕರೆಕ್ಟ್ ಆಗಿ ಗುರುತಿಸಿದ್ದೀರಿ. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. ಈ 2ನೇ ಹಂತದ ಮೊದಲ ಪಾಯಿಂಟ್ಸ್ ನಿಮ್ಗೆ ಹೋಗ್ತಾ ಇದೆ. 5 ಅಂಕಗಳನ್ನ ನೀವು ಪಾಸ್ ಆಗಿ ಪಡ್ಕೊಳ್ತಾ ಇದ್ದೀರಿ. ಕಂಗ್ರಾಚುಲೇಷನ್ಸ್. ಈಗ ನಿಮಗೆ ಡೈರೆಕ್ಟ್ ಕ್ವಶನ್ ಬರ್ತಾ ಇದೆ. ಕನ್ನಡ ಹಾಡು. ಈ ಹಾಡಿನ ಪಲ್ಲವಿಯನ್ನ ನೀವು ಗುರುತಿಸಬೇಕು. ಹಾಡು ಬರ್ತಾ ಇದೆ. ತಂದೆನು ಪಿಸು ಮಾತು ಜೇಬಲ್ಲಿ, ಕಂಡೆನು ಹಸಿ ಮಿಂಚು ಕಣ್ಣಲ್ಲಿ, ಬಂದೆನು ತುಸು ದೂರ ಜೊತೆಯಲ್ಲಿ, ಮರೆತು ಮೈಮನ ನಿನ್ನ ಬೆರಳು ಹಿಡಿದು ನಾನು ನೀರ ಮೇಲೆ ಬರೆಯಲೇನು, ನಿನ್ನ ನೆರಳು ಸುಳಿಯುವಲ್ಲೋ ಹೂವ ತಂದು ಸುರಿಯಲೇನು, ನಂಬಿಕೂತ ಹೊಂಬ ನಾನು ನೀನು ಹೀಗೇನು. ಫ್ಯಾಂಟಾಸ್ಟಿಕ್. ತುಂಬಾ ಒಳ್ಳೆ ಹಾಡು. ಇದು ಒಂದ್ ಕಾಲಕ್ಕೆ ಸೂಪರ್ ಹಿಟ್ ಹಾಡಾಗಿತ್ತು. ಪಲ್ಲವಿ ಅಯ್ಯೋ ಕೇಳಿದ್ದೇನೆ ಅನ್ನಿಸ್ತದೆ. ಸಮಯ ಓಡುತ್ತೆ, ಇಲ್ಲಾಂದ್ರೆ ಪಾಸ್ ಮಾಡ್ಬೇಕಷ್ಟೇ. ಪಾಸ್ ಆಗುತ್ತೆ. ಸೈಂಟ್ ಮೇರಿಯಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ನೀನೆಂದರೆ ನನ್ನೊಳಗೆ, ಅಷ್ಟೇ ಬರುತ್ತೆ. ಬಟ್ ದ ಸಾಂಗ್ ಈಸ್ ಕರೆಕ್ಟ್. ನೀವು ಹಾಡಿರುವಂಥದ್ದು ಆರಂಭದಿಂದಲೇ ಹಾಡಿದ್ದೀರಿ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಜೊಳಗೆ. ಫ್ಯಾಂಟಾಸ್ಟಿಕ್. ರೈಟ್ ಆನ್ಸರ್ ಬಂದಿರುತ್ತೆ. ಕಂಗ್ರಾಚುಲೇಷನ್ಸ್. ಸೊ ಕರೆಕ್ಟ್ ಆಗಿ ಗುರುತಿಸಿದಿರಿ. 5 ಅಂಕಗಳನ್ನ ಪಡ್ಕೊಳ್ತೀರಿ. ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಈಗ ನಿಮ್ಮ ಡೈರೆಕ್ಟ್ ಕ್ವಶನ್. ನಿಮಗೆ ಬರಬೇಕಾದಂತ ಕನ್ನಡ ಹಾಡಿನ ಅಂತರ ಬರ್ತಾ ಇದೆ, ಕೇಳೋಣ. ಬಲು ಭಾವುಕ ಬದಲಾವಣೆ ನನ್ನಲ್ಲಿ ನೀ ತಂದೆ, ಈಗ ಅಲೆದಾಡುವ ಅಪರೂಪವ ನಿನ್ನಲ್ಲಿ ನಾ ಕಂಡೆ. ನೀನೇ ಬಣ್ಣ, ನೀನೇ ನಗಾಶೆ, ನೀನೇ ನನ್ನ ದಿವ್ಯ ದುರಾಸೆ, ನೀನೇ ವಾರ್ತೆ, ನೀನೇ ವಿಹಾರ, ನೀನೇ ದಾರಿ ನನ್ನ ಬಿಡ. ಓಕೆ, ಈಗ ಈ ಹಾಡು ಹೆಚ್ಚು ಸಮಯ ಸಿಗುವುದಿಲ್ಲ. Pass, sir. ಪಾಸ್. ಓಕೆ, ಸೊ ಡೈರೆಕ್ಟ್ ಯಾರು ಹಾಡ್ಲಿಲ್ಲ ಇಲ್ಲಿ. ಶಾರದಾ ವಿದ್ಯಾಲಯ ಮಂಗಳೂರು. ಎನಿ ಐಡಿಯಾ? ಪಾಸ್. ಪಾಸ್. ಓಕೆ, ಸೊ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು. ಕರೆಕ್ಟ್ ಆದಂತ ಆನ್ಸರ್. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. ಮತ್ತೆ ಪಾಸ್ ಆಗಿ ಬಂದಂತ 5 ಅಂಕಗಳನ್ನ ಪಡ್ಕೊಳ್ತಾ ಇದ್ದೀರಿ. ಕಂಗ್ರಾಚುಲೇಷನ್ಸ್. ಹಾಡು ನಿಜವಾಗ್ಲೂ ಕೂಡ ಪರ್ಫೆಕ್ಟ್ ಆಗಿತ್ತು. ಸೊ ಚೆನ್ನಾಗಿ ಆಡಿದ್ರಿ. ಇಲ್ಲಿಗೆ ನಾವು ಫಸ್ಟ್ ರೌಂಡ್ ನ ಕನ್ನಡ ಪಾರ್ಟ್ ಅನ್ನ ಮುಗಿಸ್ತಾ ಇದ್ದೇವೆ. ಓಕೆ, ಸೊ ಹಿಂದಿ ಹಾಡು ಬರುವಾಗ ನಾವು ರಿವರ್ಸ್ ಹೋಗ್ತೇವೆ. ಹಾಗಾಗಿ ಫಸ್ಟ್ ಕ್ವಶನ್, ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ನಿಮ್ಗೆ ಬರುತ್ತೆ. ಹಿಂದಿ ಹಾಡನ್ನಂತೂ ಸ್ವಲ್ಪ ಕೇಳಿ ನಿಮ್ಗೆ ಅಭ್ಯಾಸ ಜಾಸ್ತಿ ಇರುತ್ತೆ, ಪಿಕ್ ಮಾಡ್ಬೋದು ಅಂತ ಅನ್ಕೊಂಡು ನಿಮ್ಗೆ ಈ ಹಾಡು ಬರ್ತಾ ಇದೆ, ಕೇಳಿ. हर दुआ में शामिल तेरा प्यार है, बिन तेरे लम्हा भी दुश्वार है, धड़कनों को तुझसे ही दरकार है, तुझसे राहते तुझसे चाहते, तू जो मिली एक दिन मुझे, मैं कहीं हो गया लापता, ओ जाने जा दोनों जहां मेरी बाहों में आ. ಇದೊಂಥರ ಹಾಡು ಹೇಗೆ ಅಂತ ಹೇಳಿದ್ರೆ ಒಳ್ಳೆ ಗಾಳಿ ತೇಲಾಡ್ತಾ ಇರ್ಬೇಕು, ಆ ತರದ ಹಾಡು. ಇದನ್ನ ಗುರುತಿಸ್ಬೇಕು ನೀವು. ಇದರ ಮುಕ್ಡ ಅಂದ್ರೆ ಪಲ್ಲವಿ ಯಾವುದಿದೆ ಅಂತ ಗುರುತಿಸ್ಬೇಕಾಗತ್ತೆ. ಕೇಳಲೇ ಇಲ್ಲ ಹಾಡು, ಕೇಳಲೇ ಇಲ್ಲ ಇಲ್ಲಿವರೆಗೆ. ಖಂಡಿತವಾಗ್ಲೂ ಕೇಳಿರ್ತೀವಿ, ಆರಂಭದಲ್ಲಿ ಕೇಳಿರ್ತೀರ ಅಷ್ಟೇ. ಪ್ಯಾರಾಗ್ರಾಫ್ ಬರುವಾಗ ನಾವು ಹಾಡು ಚೇಂಜ್ ಮಾಡಿಬಿಡ್ತೇವಲ್ಲ. ಗೊತ್ತಿಲ್ಲ ಅಂದ್ರೆ ಪಾಸ್ ಮಾಡೋಣ. ಶಲ್ ಐ ಪಾಸ್? Yes, sir, pass. ಪಾಸ್. ಸೊ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ.
ಪಾಸ್ ಹೇಳಿಕ್ಕೆ ಅಷ್ಟೊತ್ತು ತಗೊಂಡ್ರ? ಪಾಸ್ ಮಾಡೋಣ. ಶಾರದಾ ವಿದ್ಯಾಲಯ ಮಂಗಳೂರು Pass. ಪಾಸ್. ಹಾಗಾದ್ರೆ ನಿಮ್ಗೆ ಹಾಡು ಗೊತ್ತಿಲ್ಲ. ಸೊ ಒರಿಜಿನಲ್ ಹಾಡು ಯಾವ್ದು ಅಂತ ಹಾಡು ಕೇಳೋಣ. ಹಾಗಾದ್ರೆ ಪ್ಲೇ ದ ಮ್ಯೂಸಿಕ್. पहली नजर में कैसा जादू कर दिया, तेरा बन बैठा है मेरा जिया, जाने क्या होगा क्या पता. ಇದು ಹಾಡು ಕೇಳಿಲ್ವಾ ನೀವು? ಡೆಫಿನೆಟ್ಲಿ ಕೇಳಿರ್ತೀರಾ. ಗೊತ್ತಾಗ್ಲಿಲ್ಲ ಅಷ್ಟೇ ಅದೇ ಅಂತ. ಸೊ ಈ ರೌಂಡ್ ಅಲ್ಲಿ ಅಂತೂ ಖಂಡಿತ ಎಕ್ಸೈಟ್ಮೆಂಟ್ ಅಂತೂ ಬಂದೇ ಬರುತ್ತೆ. ಸೊ ಈಗ ಈ ರೌಂಡ್ ನ 2ನೇ ಹಾಡು ಅಂದ್ರೆ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. ನಿಮಗೆ ಹಾಡು ಬರ್ತಾ ಇದೆ, ಕೇಳುವ. ಓಕೆ, ಗೊತ್ತಿರೋ ಹಾಗಿದೆ. Pass. ಪಾಸ್. ಓಕೆ, ಶಾರದಾ ವಿದ್ಯಾಲಯ ಮಂಗಳೂರು Pass. ರೆಡಿ ಇದ್ದಾರೆ ಪಾಸ್ ಅಂತ ಹೇಳೋದಕ್ಕೆ. ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ Pass. ಪಾಸ್. ಬಹುಶಃ ನೀವು ಈ ಎಪಿಸೋಡ್ ಅನ್ನ ಕೇಳುವಂತ ಆಡಿಯನ್ಸ್ ಖಂಡಿತವಾಗ್ಲೂ ಗುರುತಿಸಿರ್ಬೋದು. ಹಾಡು ಪ್ಲೇ ಆಗುತ್ತೆ. ಪ್ಲೇ ದ ಮ್ಯೂಸಿಕ್. सोचता हूँ मैं शाम सुबह, इससे ज्यादा तुझे और चाहूँ तो क्या. ಓಕೆ ಓಕೆ ಓಕೆ. ಸೊ ಈ ರೌಂಡಿನ ಲಾಸ್ಟ್ ಕ್ವಶನ್, ಇನ್ನು ಒಂದು ಕ್ವಶನ್ ಹಿಂದಿಯಲ್ಲಿ ಬಾಕಿ ಇರುವಂತದ್ದು. ಶಾರದಾ ವಿದ್ಯಾಲಯ ಮಂಗಳೂರು ನಿಮ್ಮ ಡೈರೆಕ್ಟ್ ಕ್ವಶನ್. ಈಗ ಹಾಡು ಬರುತ್ತೆ, ಕೇಳ್ಕೊಂಡು ಬರೋಣ. इन दूरियों ने नजदीकियों से सौदा कोई कर लिया, तो झुके निगाहों ने दिल से इश्क का वादा कोई. ಅಯ್ಯೋ, ಹಿಂದಿಯಲ್ಲಿ ಇನ್ನೂ ಬರ್ಲಿಲ್ಲ, ಡೈರೆಕ್ಟ್ ಆನ್ಸರ್ ಬರ್ಲಿಲ್ಲ. Pass. ಪಾಸ್. ಓಕೆ, ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. No idea, sir. ನೋ Pass. ಐಡಿಯಾ. ಪಾಸ್ ಆಗುತ್ತೆ. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. Pass. ಪಾಸ್. ಸೊ ದಿಸ್ ರೌಂಡ್ ವಿಲ್ ಬಿ ಎಕ್ಸೈಟ್ಮೆಂಟ್ ಅಂಡ್ ಟಫ್. ಖಂಡಿತವಾಗ್ಲೂ ಇದೆ. ಹಾಡು ಬರ್ತಾ ಇದೆ, ಕೇಳುವ. ಮೇವಾರಿ ಜಾವಾ ಸಾಥೋ ಕಿ ಹೋಯಾ ಕಸೂರ್. ಕೇಳಲಿಲ್ವಾ ಈ ಹಾಡನ್ನ? ಕೇಳಿದ್ದೀರಿ. ಸೊ ಈ ರೌಂಡ್ ಅದು ನಿಜವಾಗ್ಲೂ ಚೆನ್ನಾಗಿದೆ. ನಾನು ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಇದ್ದೇನೆ ಈ ರೌಂಡ್ ಅನ್ನ. ಸೊ ಹಾಡು ಗೊತ್ತಿದೆ, ಪ್ರತಿಯೊಂದು ಹಾಡು ಆಲ್ಮೋಸ್ಟ್ ನಮ್ಗೆ ಗೊತ್ತಿತ್ತು, ಆದ್ರೆ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಫಸ್ಟ್ ರೌಂಡ್ ಅನ್ನ ನಾವಿಲ್ಲಿಗೆ ಮುಗಿಸ್ಬೇಕಾಗಿದೆ. ಸೊ ಅಟ್ ದ ಎಂಡ್ ಆಫ್ ಫಸ್ಟ್ ರೌಂಡ್ ಅಲ್ಲಿ ಈ ತಂಡಗಳಿಗೆ ಎಷ್ಟು ಅಂಕಗಳು ಬಂದಿದೆ ಅಂತ ನೋಡ್ಕೊಂಡು ಬರೋಣ. ಓಕೆ, ಶಾರದಾ ವಿದ್ಯಾಲಯ ಮಂಗಳೂರು ಬೋಣಿ ಆಗ್ಲಿಲ್ಲ, ಇನ್ನು ಕೂಡ 0 ಇದೆ. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ ಡೈರೆಕ್ಟ್ ಕ್ವಶನ್ಗೆ ಆನ್ಸರ್ ಬರಲಿಲ್ಲ, ಆದ್ರೆ 2 ಪಾಸ್ ಹೇಳಿದ್ರೆ 10 ಅಂಕಗಳು ನಿಮ್ಗೆ ಇದೆ. ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ 1 ಪಾಸ್ ಆಗಿ ಬಂದಿರುವಂತ ಕ್ವಶನ್ ಹೇಳಿದ್ರೆ 5 ಅಂಕಗಳನ್ನ ಪಡ್ಕೊಂಡಿದ್ದೀರಿ. ಸೊ ಇಲ್ಲಿಗೆ ವೀಕ್ಷಕರೇ ನಾವು ಫಸ್ಟ್ ರೌಂಡ್ ಅನ್ನ ಮುಗಿಸಿ 2ನೇ ರೌಂಡಿಗೆ ಹೋಗ್ತಾ ಇದ್ದೇವೆ. ಇವತ್ತು ಇರುವಂತ 2ನೇ ರೌಂಡ್ ಬರುವಂತದ್ದು ಮ್ಯೂಟೆಡ್ ಮೆಲೋಡೀಸ್. ವೀಕ್ಷಕರೇ, ಮ್ಯೂಟೆಡ್ ಮೆಲೋಡೀಸ್ ರೌಂಡ್ ಅಲ್ಲಿ ನಾವು ಒಂದು ವಿಜುವಲ್ ಅನ್ನ, ಒಂದು ಹಾಡಿನ ವಿಜುವಲ್ ಅನ್ನ ಪ್ಲೇ ಮಾಡ್ತೇವೆ, ಆದ್ರೆ ಹಾಡು ಕೇಳಿಸೋದಿಲ್ಲ. ಅದು ಯಾವ ಹಾಡು ಅಂತ ನೀವು ಗುರುತಿಸಬೇಕಾಗತ್ತೆ. ಆದ್ರೆ ನೀವು ಗೊತ್ತು, ನೀವೆಲ್ಲ ಬಹಳ ಶಾರ್ಪ್ ಇರ್ತೀರಾ ಅಂತ ನಾವ್ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಹಾಡಿನ ಆರಂಭದ ಸಾಲನ್ನ ಕೊಡದೆ ಎಲ್ಲೋ ಮಧ್ಯದಲ್ಲೂ ಕೊಟ್ಟಿರ್ಬೋದು, ನನ್ಗೆ ಗೊತ್ತಿಲ್ಲ ನಿಜವಾಗ್ಲೂ ಕೂಡ. ಬಟ್ ಆ ಹಾಡು ಯಾವುದು, ಅದರ ಹಿನ್ನೆಲೆ, ಅದು ಯಾರು ಆಕ್ಟರ್, ಯಾರು ಆಕ್ಟ್ರೆಸ್, ಯಾವ ಪಾಪ್ಯುಲರ್ ಹಾಡಾಗಿರ್ಬೋದು ಅಂತ ನೀವು ಒಂಚೂರು ಆಲೋಚನೆ ಮಾಡಬೇಕಾಗತ್ತೆ. ನೀವು ಕರೆಕ್ಟ್ ಆಗಿ ಗುರುತಿಸಿದ್ರೆ ನಿಮ್ಗೆ ಇಲ್ಲಿ 10 ಅಂಕ ಸಿಗುತ್ತೆ. ಒಂದು ವೇಳೆ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಆದ್ರೆ ನೆಗೆಟಿವ್ ಅಂತೂ ಇಲ್ಲ, ನೆಕ್ಸ್ಟ್ ರೌಂಡ್ಗೆ, ನೆಕ್ಸ್ಟ್ ಟೀಮಿಗೆ ಪಾಸ್ ಆಗಿ ಹೋಗುತ್ತೆ, ಅಲ್ಲಿ ನೀವು 5 ಅಂಕಗಳನ್ನ ಪಡಿತೀರಿ. ಸೊ ಇದು ಈಸಿ ಇರುತ್ತೆ ರೌಂಡು. ಹಾಡು ಮಾತ್ರ ನಿಮ್ಗೊಂಚೂರು ಕನ್ಫ್ಯೂಸ್ ಮಾಡೋ ಹಾಗೆ ಖಂಡಿತವಾಗ್ಲೂ ನಾವು ಇಟ್ಟಿರ್ತೀವಿ. ಹಾಡು ನೀವು ಗುರುತಿಸ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ನಾವು ಪ್ಲೇ ಮಾಡಿ ತೋರಿಸ್ತೇವೆ, ಆಗ ಮಾತ್ರ ಆರಂಭದಿಂದಲೇ ಹಾಡು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸರಿನಾ? ಸ್ಟಾರ್ಟ್ ಮಾಡೋಣ.
ಓಕೆ, ಸೊ ಶಾರದಾ ವಿದ್ಯಾಲಯ ಮಂಗಳೂರು ಕನ್ನಡ ಹಾಡು. ಮೊದಲು 3 ಕನ್ನಡ ಹಾಡು ಬರುತ್ತೆ. ಸೊ ಕನ್ನಡ ಹಾಡಿನ ವಿಜುವಲ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡಿ. ಓಕೆ, ವಿಜುವಲ್ ಬಂದಿದೆ. ಈಗ ಹಾಡನ್ನ ಗುರುತಿಸುವಂತ ಕೆಲಸ ಇದು. ಏನ್ ಗೊತ್ತಾ, ಇದು ಕ್ಲಾಸಿಕ್ ಹಾಡು, ಇದು ಸೂಪರ್ ಹಿಟ್ ಹಾಡು. ಈಗಲೂ ಕೂಡ ಎಲ್ಲೋ ಮದುವೆ ಮೆಹಂದಿಯಲ್ಲೆಲ್ಲ ಹಾಡ್ಲಿಕ್ಕೆ ಬಂದಾಗ ಈ ಹಾಡನ್ನೆಲ್ಲ ಹಾಡ್ತಾರೆ. ಸೂಪರ್ ಹೀರೋ ನೋಡಿದಿರಿ ನೀವು, ಅವರ ಹಾಡಲ್ಲಿ ಸೂಪರ್ ಹಿಟ್ ಹಾಡು ಅಂತ ಆಲೋಚನೆ ಮಾಡಿದ್ರೆ ಯಾವ ಹಾಡು ಆಗಿರಬಹುದು ಅಂತ ನೀವೊಂದು ಗೆಸ್ ವರ್ಕ್ ಮಾಡ್ಬೇಕಾಗುತ್ತೆ. ಸಪೋಸ್ ನಿಮ್ಗೆ ಗೊತ್ತಿಲ್ಲ ಅಂತ ಆದ್ರೆ ಏನಾದ್ರೂ ಹುಳಿತಾ ಇದೆಯಾ ಶಾರದಾ ವಿದ್ಯಾಲಯ ಮಂಗಳೂರು? ಯಪ್ಪ, ಎಷ್ಟು ಕಷ್ಟ ಇದೆ ಅಂತ ಅನ್ಕೊಳ್ತಾ ಇದ್ದಾರೆ. ಎನಿ ಐಡಿಯಾ? ಪಾಸ್. ನಾನೇನೋ ನೀವು ಆಲೋಚನೆ ಮಾಡ್ತಿದ್ದಾಗ ಯಾವುದೋ ಹಾಡು ಬರ್ತಾ ಇದೆ ಅಂತ ಅನ್ಕೊಂಡ್ರೆ ಪಾಸ್ ಅಂತ ಹೇಳ್ಬಿಟ್ರು. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. Sir, guess. ಗೆಸ್ ಮಾಡಿ. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಯಾಗಿದೆ, ನಿನ್ನ ಸೇರಿ ನಾನು. ವಂಡರ್ಫುಲ್ ಗೆಸ್. ಆದ್ರೆ ಅದು ಕರೆಕ್ಟ್ ಆದಂತ ಆನ್ಸರ್ ಅಲ್ಲ. ನೋಡೋಣ, ಒಂದು ಚಾನ್ಸ್. ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ನಿಮ್ಗೂ ಇದೆ. Sir, guess. ಒಂದೇ ಒಂದು ಆಸೆಯು. ಅಲ್ಲ, ಗೆಸ್ ಮಾಡಿದ್ರಿ, ನಿಜವಾಗ್ಲೂ ಒಳ್ಳೆಯ ಪ್ರಯತ್ನ. ಆದ್ರೆ ಹಾಡದಾಗಿರ್ಲಿಲ್ಲ. ಒರಿಜಿನಲ್ ಹಾಡು ಯಾವ್ದಾಗಿತ್ತು ಅಂತ ವಿಜುವಲ್ ಅಲ್ಲೇ ನೋಡ್ಕೊಂಡು ಬರೋಣ. ಮರೆಯಲಾರೆ ಹಾಡು ಖಂಡಿತವಾಗ್ಲೂ ಕೇಳಿರುತ್ತೆ, ಯಾಕಂದ್ರೆ ಹೇಳಿದ್ರೆ ಸೂಪರ್ ಹಿಟ್ ಹಾಡು ಇದು. ಆದ್ರೆ ವಿಜುವಲ್ ಎಲ್ಲೋ ಗೊತ್ತಾಗ್ಲಿಲ್ಲ, ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಆಗ್ಬೇಕು ಅಂತಾನೆ ಈ ರೌಂಡ್ ಅನ್ನ ಇಟ್ಟಿರುವಂಥದ್ದು. ಸೊ ಈ ರೌಂಡ್ ಅಲ್ಲಿ 2ನೇ ಕ್ವಶನ್, 2ನೇ ಕನ್ನಡ ಹಾಡು, ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. ಈ ಹಾಡನ್ನ ನೀವೆಲ್ಲೋ ಕೇಳಿರ್ತೀರ ಖಂಡಿತವಾಗ್ಲೂ. ವಿಜುವಲ್ ಗೊತ್ತಿದೆಯಲ್ಲೋ ಅನ್ನೋದ್ರ ಬಗ್ಗೆ ನಂಗೆ ಸ್ಪಷ್ಟತೆ ಇಲ್ಲ. ಆದ್ರೆ ವಿಜುವಲ್ ನೋಡಿ ಪ್ರಯತ್ನ ಮಾಡಿ. ಕರೆಕ್ಟ್ ಒಂದು ವೇಳೆ ಗೆಸ್ ಮ್ಯಾಚ್ ಆದರೆ ನೀವು ಅಂಕಗಳನ್ನು ಪಡಿತೀರಾ. ಸೊ ಕ್ವಶನ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಅಯ್ಯೋ, ಯಾರಪ್ಪ ಈ ತರದ ಕ್ವಶನ್ ಕೊಟ್ಟಿದ್ದು ಅಂತ. ಈ ಹಾಡು ನೀವು ಕೇಳಿರ್ತೀರ ಖಂಡಿತವಾಗ್ಲೂ. ವಿಜುವಲ್ಸ್ ಕನ್ಫ್ಯೂಸಿಂಗ್ ಇದೆ, ಆದ್ರೆ ಹಾಡು ಎಲ್ಲೋ ಒಂದ್ ಕಡೆ, ಹೇಗೆ ನಾನಿನ್ನ ಮರೆಯಲಾರೆ ಕೇಳಿರ್ತೀರ ಅದೇ ತರ ಎಲ್ಲೋ ಒಂದ್ ಕಡೆ ಕೇಳಿರುವಂತ ಚಾನ್ಸ್ ಇರುತ್ತೆ. ಗೆಸ್ ಮಾಡ್ತೀರಾ ಇಲ್ಲಾಂದ್ರೆ ಪಾಸ್ ಮಾಡ್ತೀರಾ? ಪಾಸ್. ಓಕೆ, ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಪಾಸ್. ಗೆಸ್ ಮಾಡಲ್ಲ. ಶಾರದಾ ವಿದ್ಯಾಲಯ ಮಂಗಳೂರು. ಪಾಸ್ ಆಗಿದೆ. ಹಾಗಾದ್ರೆ ಹಾಡು ಬರುತ್ತೆ, ಸ್ಕ್ರೀನ್ ಮೇಲೆ ನೋಡುವ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ, ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಬೇಯ್ತಿತ್ತು, ಬೇಯ್ತಿತ್ತು. ಹಾಡು ಕೇಳಿದಿರಾ? ಎಲ್ರು ಕೇಳಿದಿರಾ? ಗೊತ್ತಾಗ್ತಿಲ್ಲ. ಈ 2 ರೌಂಡು ಅದೇ ತರ ಇದೆ. ಎಲ್ಲಾ ಹಾಡು ಕೇಳಿದ್ದೇವೆ, ಎಲ್ಲವೂ ಗೊತ್ತಿದೆ, ಆದ್ರೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ಕನ್ನಡ ರೌಂಡ್ ಅಲ್ಲಿ, ಸೊ ಕನ್ನಡ ರೌಂಡ್ ನ ಕೊನೆಯ ಕ್ವಶನ್, ಅಂದ್ರೆ ಇದರಲ್ಲಿ ಹಿಂದಿ ಇನ್ನು ಬರ್ಬೇಕಷ್ಟೇ. ಕನ್ನಡದ ಕೊನೆಯ ಕ್ವಶನ್ ಸ್ಕ್ರೀನ್ ಮೇಲೆ ವಿಜುವಲ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ನಿಮ್ಗೆ. ಓಕೆ, ಸೊ ವಿಜುವಲ್ ಬಂದಿದೆ. ಆ ಸ್ಕ್ರೀನ್ ಅಲ್ಲಿ ಅಷ್ಟೂ ಜನ ಆಕ್ಟರ್ಸ್ ಕಾಣಿಸ್ತಾ ಇದ್ದಾರೆ ನಿಮ್ಗೆ. ಹಾಡ್ಲಿಕ್ಕಂತಾನೆ ಒಬ್ರು ಸಿಂಗರು ಬಂದಿದ್ದಾರೆ. ಎಲ್ಲೋ ಕೇಳಿರ್ತೀರ.
Pass, sir. ಪಾಸ್ ಮಾಡಬೇಕಾಗುತ್ತೆ. ಬಹಳ ಬೇಜಾರ್ ಸಂಗತಿ ಇದು. ಶಾರದಾ ವಿದ್ಯಾಲಯ ಮಂಗಳೂರು, ಒಂದು ಚಾನ್ಸ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ. Pass. ಪಾಸ್. ಹಾಗಾದ್ರೆ ಚಾನ್ಸ್ ಇದೆ. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ ನಿಮ್ಗೆ Pass. ಪಾಸ್. ಹಾಗಾದ್ರೆ ಹಾಡ್ ಬರುತ್ತೆ. ಇದು ಕೇಳಿದಿರಲ್ಲ, ನೋಡಿದಿರಲ್ಲ, ವಿಜುವಲ್ ಎಲ್ಲೋ ಹಾಡ್ ಪ್ಲೇ ಆಗುತ್ತೆ ನೋಡಿ. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರವ. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರವ. ಸೊ ಈ ರೌಂಡ್ ಇದು ಕಿಲ್ಲರ್, ಇದು ನಿಜವಾಗ್ಲೂ ಕೂಡ. ಸೊ ಹಾಡು ಗೊತ್ತಿದೆ ನಮ್ಗೆ, ಹಾಡು ಗೊತ್ತಿದೆ, ಆದ್ರೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ರೌಂಡ್ ನಲ್ಲಿ ಫಸ್ಟ್ ಪಾರ್ಟ್ ಅಂದ್ರೆ ಕನ್ನಡ ಹಾಡುಗಳ ಪಾರ್ಟ್ ಮುಗ್ದಿದೆ. ಈಗ ಹಿಂದಿ ಪಾರ್ಟಿಗೆ ಹೋಗ್ಬೇಕು. ಆದ್ರೆ ಹಿಂದಿ ಪಾರ್ಟಿಗೆ ಹೋಗೋ ಮುಂಚೆ ನಿಮ್ಗೆಲ್ಲ ಸ್ವಲ್ಪ ಒಂಚೂರು ರೆಸ್ಟ್ ಕೊಡೋಣ. ಸೊ ಒಂದ್ ಸಣ್ಣ ವಿರಾಮ ಪಡ್ಕೊಳ್ತೇವೆ ವೀಕ್ಷಕರೇ. ದೈಜಿ ಅಂತ್ಯಾಕ್ಷರಿ ಮುಂದುವರಿಯುತ್ತೆ ಸಣ್ಣ ವಿರಾಮದ ನಂತರ. ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ಗೆ ತಯಾರಾಗಿ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ₹7,000 ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಮತ್ತು 3 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಡಿಸೆಂಬರ್ 11ರಿಂದ ಜನವರಿ 7ರವರೆಗೆ ಅವಕಾಶ. ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು. ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು bhimagold.com ನಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಕೇಕ್ ಮತ್ತು ಪೇಸ್ಟ್ರಿ ಉದ್ಯಮದಲ್ಲಿ ಹೆಸರುವಾಸಿಯಾದ ಉಡುಪಿಯ ಪ್ರಸಿದ್ಧ ಕಿದಿಯೂರು ಕನ್ಫೆಕ್ಷನರಿಯ ನೂತನ ಶಾಖೆ ಇದೀಗ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದ್ದು, ವಿಶೇಷ ವಿನ್ಯಾಸದ ಕಸ್ಟಮೈಸ್ಡ್ ಕೇಕ್, ವಿವಿಧ ಬಗೆಯ ಇಂಡಿಯನ್ ಸ್ವೀಟ್ಸ್, ಇಂಟರ್ನ್ಯಾಷನಲ್ ಡೆಸರ್ಟ್ ಮತ್ತು ಪೇಸ್ಟ್ರಿ, ಪ್ಯಾನ್ ಕಸ್ಟರ್ಡ್ ಪಿಜ್ಜಾ, ಮಿನರಲ್ ವಾಟರ್ ಪಾನಿಪುರಿ, ಸ್ಪೆಷಲ್ ಚಾಟ್ಸ್ ಸೇರಿದಂತೆ ಎಲ್ಲಾ ತರಹದ ತಿಂಡಿ ತಿನಿಸುಗಳಿಗಾಗಿ ಸಂಪರ್ಕಿಸಿ. ಕಿದಿಯೂರು ಕನ್ಫೆಕ್ಷನರಿ ಸ್ವೀಟ್ ಆ್ಯಂಡ್ ಪೇಸ್ಟ್ರಿ ಪ್ಯಾಲೇಸ್, ಕೆಆರ್ಸಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಬೆಂದೂರು ವೆಲ್, ಮಂಗಳೂರು ಮತ್ತು ನೆಲ ಅಂತಸ್ತು ಕಿದಿಯೂರು ಹೋಟೆಲ್ ಪ್ರೈವೇಟ್ ಲಿಮಿಟೆಡ್, ಸರ್ವಿಸ್ ಬಸ್ ಸ್ಟ್ಯಾಂಡ್ ಹತ್ತಿರ, ಉಡುಪಿ. A star attraction at Mahe is Marina, a massive indoor sports complex reflecting the university's belief that a healthy mind needs a healthy body. ವಿರಾಮದ ನಂತರ ದೈಜಿ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯಿಂದ ಸ್ವಾಗತ. ಮ್ಯೂಟೆಡ್ ಮೆಲೋಡೀಸ್ ಮಧ್ಯಕ್ಕೆ ನಿಂತು ಹೋಗಿದೆ. ಸೊ ನಾವಿಲ್ಲಿ 3 ಹಾಡುಗಳು, ಬ್ರೇಕ್ ಇಂತ ಮುಂಚೆ ಕನ್ನಡ 3 ಹಾಡುಗಳು ವಿಜುವಲ್ಸ್ ನೋಡಿದ್ವಿ. ಇನ್ನು ಬ್ರೇಕ್ ನಂತರ 3 ಹಿಂದಿ ಹಾಡಿನ ವಿಜುವಲ್ಸ್ ಅನ್ನು ನಾವು ಚೆಕ್ ಮಾಡ್ಲಿಕ್ಕಿದೆ. ಹಿಂದಿ ಹಾಡು ಬರುವಾಗ ನಾವು ರಿಟರ್ನ್ ಬರ್ತಾ ಹೋಗ್ತೇವೆ. ಹಾಗಾಗಿ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ನಿಮಗೆ ಈಗ ವಿಜುವಲ್ ಬರ್ತಾ ಇದೆ. ಆ ವಿಜುವಲ್ ಹಿಂದಿ ಹಾಡಿನ ವಿಜುವಲ್ ಆಗಿರುತ್ತೆ. ಹಾಡು ಯಾವುದು ಅಂತ ಆಲೋಚನೆ ಮಾಡಿ ವಿಜುವಲ್ ಬರ್ತಿದೆ ನೋಡಿ. ಇದೊಂಥರ ಹೇಗೆ ಗೊತ್ತಾ, ಈ ರೌಂಡು ಹಾಡುಗಳೆಲ್ಲ ಫೇವ್ರೇಟು, ಪಾಪ್ಯುಲರ್ ಹಾಡುಗಳು, ಆದರೆ ವಿಜುವಲ್ಸ್ ಕನ್ಫ್ಯೂಸಿಂಗ್ ಆಗ್ತಾ ಇದೆ. ಬಟ್ ಆ ವಿಜುವಲನ್ನು ನೀವು ಕರೆಕ್ಟಾಗಿ ನೋಡಿದರೆ ಅವರ ಎಕ್ಸ್ಪ್ರೆಷನು ಅವರು ಆ ಮೂಡು, ಆ ಹಾಡಿನ ಕ್ಲಾರಿಟಿ ಎಲ್ಲ ನೋಡಿ ನಿಮ್ಗೊಂಚೂರು ಐಡಿಯಾ ಬರುತ್ತೆ. ಬಟ್ ಟ್ರಸ್ಟ್ ಮೀ, ಇದು ಕೂಡ ಸೂಪರ್ ಹಿಟ್ ಹಾಡು. ಒಂದು ಕಾಲಕ್ಕೆ, ಈಗ ಅಲ್ಲದೆ ಇರ್ಬೋದು, ಒಂದು ಕಾಲಕ್ಕೆ ಸೂಪರ್ ಹಿಟ್ ಹಾಡು. ಎನಿ ಐಡಿಯಾ? No idea, so pass. ಪಾಸ್ ಆಗುತ್ತೆ. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ ನಿಮ್ಗೆ Pass. ಪಾಸ್. ಎನಿ ಚಾನ್ಸಸ್? ಶಾರದಾ ವಿದ್ಯಾಲಯ Pass. ಪಾಸ್. ಹಿಂದಿ ವಿಜುವಲ್ ಸರಿ. ಹಾಗಾದ್ರೆ ಸರಿ ಉತ್ತರ ಯಾವುದು? ವಿಜುವಲ್ ಪ್ಲೇ ಆಗುತ್ತೆ, ನೋಡ್ಕೊಂಡು ಬರೋಣ. ದಿಲ್ ದೇ ದಿಯಾ ಹೈ ಜಾನ್ ತುಮ್ಹೆ ದೇಂಗೆ. ಅಯ್ಯೋ, ಈ ಹಾಡಿದ ವಿಜುವಲ್ ಇದ ಅನ್ನುವಂತ ಒಂದು ಫೀಲ್ ಬರ್ತಾ ಇದೆ. ಖಂಡಿತವಾಗ್ಲೂ ಹಾಡು ಕೇಳಿದಿರಲ್ಲ, ನಾನು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಹಾಡು ಕೊಟ್ಟಿದ್ದೀನಾ ಇಲ್ವಾ ಅಂತ ಅಷ್ಟೇ. ಸೊ ಗುರ್ತಿಸ್ಲಿಕ್ಕೆ ಆಗಲಿಲ್ಲ, ಪರವಾಗಿಲ್ಲ, ತೊಂದರೆ ಇಲ್ಲ. ಸ್ವಲ್ಪ ಟಫ್ ಇದ್ದಾಗ ಅನ್ನಿಸ್ತಾ ಇದೆ, ಆದರೆ ನಿಜವಾಗ್ಲೂ ಚಾಲೆಂಜಿಂಗ್ ಇದೆ. ಸೊ ಹಿಂದಿ ಹಾಡಿನ 2ನೇ ಹಾಡು, ಹಿಂದಿ ರೌಂಡಲ್ಲಿ 2ನೇ ಹಾಡು ಬರ್ತಾ ಇದೆ. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ.
ಓಕೆ, ಸೊ ವಿಜುವಲ್ ಅಲ್ಲೇ ಗೊತ್ತಾಗುತ್ತೆ ಇದು ಹೊಸ ಹಾಡಲ್ಲ, ಹಳೆ ಹಾಡು. ಆದ್ರೆ ಹಳೆ ಹಾಡಲ್ಲಿ ಇದು ಹೇಗಂತ ಹೇಳಿದ್ರೆ ಎವರ್ ಗ್ರೀನ್ ಅಂತೀವಲ್ಲ ನಾವು, ಎವರ್ ಗ್ರೀನ್ ಆ ತರದ ಹಾಡು. ಎನಿ ಐಡಿಯಾ ಶ್ರೀ ಬೋರೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಮಂಡ್ಯ ಬಲಿಪೂಜಿ? ಪಾಸ್ ಮಾಡ್ತೇನೆ. ಇವರು ಹಾಡು ಬಂದ ಕೂಡಲೇ ಹದ ಹಾಡು ಅಂತ ಹಿಡ್ಕೊಂಡಿದ್ದಾರೆ. ನೋಡೋಣ, ಶಾರದಾ ವಿದ್ಯಾಲಯ ಮಂಗಳೂರು. मेरी सपनों की रानी कब आएगी तू, आए रुक मस्तानी कब आएगी तू, जीती जाए जिंदगानी कब आएगी तू, चलिया तू चलिया. ಈ ಹಾಡು ಕೇಳಿದಿರಾ? ಅದು ಹೌದೋ ಅಲ್ಲೋ ಅಂತ ವಿಜುವಲ್ ಪ್ಲೇ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋದು. ನೋಡೋಣ, ವಿಜುವಲ್ ಪ್ಲೇ ಆಗುತ್ತೆ. मेरे सपनों की रानी कब आएगी तू, आए रुत मस्तानी कब आएगी तू, बीती जाए जिंदगानी कब आएगी तू, चलिया तू चलिया, मेरे सपनों की रानी. ಓಕೆ, ಸೊ ನಿಮ್ಗೆ ಗೊತ್ತಿತ್ತು, ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ 5 ಅಂಕಗಳು ಬರುತ್ತೆ. ಶಾರದಾ ವಿದ್ಯಾಲಯ ಮಂಗಳೂರು ಹಾಡು ಗೊತ್ತಿತ್ತು ಅನ್ಸುತ್ತಲ್ಲ, ಅವ್ರು ಬಿಟ್ಟಿದ್ರೆ ನೀವು ಚಾನ್ಸ್ ತಗೊಳ್ತಾ ಇದ್ರಿ, ಪರವಾಗಿಲ್ಲ. ಸೊ ಒಂದು ಒಳ್ಳೆಯ ಆರಂಭ ಆಗಿದೆ ಶಾರದಾ ವಿದ್ಯಾಲಯ ಮಂಗಳೂರು. ಇದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಈಗ ನಿಮ್ಗೆ ಡೈರೆಕ್ಟ್ ಕ್ವಶನ್ ಹಿಂದಿ ಅಂದ್ರೆ ಈ ರೌಂಡ್ ಅಲ್ಲಿ ಮ್ಯೂಟೆಡ್ ಮೆಲೋಡೀಸ್ ನ ಕೊನೆಯ ಕ್ವಶನ್ ಬರ್ತಾ ಇದೆ. ಶಾರದಾ ವಿದ್ಯಾಲಯ ಮಂಗಳೂರು ನಿಮ್ಗೆ. ಓಕೆ, ವಿಜುವಲ್ ಬಂದಿದೆ. ಈಗ ಈ ಹಾಡು ಯಾವ್ದಿರ್ಬೋದು? ಫಸ್ಟ್ ರೌಂಡ್ ಅಂತ ನಾವು ಫಸ್ಟ್ ಎಪಿಸೋಡ್ ಅಂತ ಸ್ವಲ್ಪ ಒಳ್ಳೊಳ್ಳೆ ಹಾಡುಗಳನ್ನೇ ಹಾಕಿದ್ವಪ್ಪ. ಪಾಸ್ ಆಗಿದೆ. ಹಾಗಾದ್ರೆ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ, ನಿಮ್ಗೊಂದು ಚಾನ್ಸ್ ಇದೆ. ಪಾಸ್ ಮಾಡ್ತಾರೆ. ಓಕೆ, ಶ್ರೀ ಬೋರೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ ಪಾಸ್. ಸೊ ಹಾಡು ಬಂದ್ಮೇಲೆ ನೋಡಿ ಯಾವ ಹಾಡು ಅಂತ. ಮ್ಯೂಸಿಕ್ ಹಾಡು ವಿಜುವಲ್ ಜೊತೆ ಬರ್ತಾ ಇದೆ, ಕೇಳೋಣ. ಓಕೆ, ಹಾಡು ಕೇಳಿದಿರಲ್ಲ ಹಿಂದೆ. ಹೇಗಿದೆ ರೌಂಡ್? ಆಕ್ಚುಲಿ ನಿಮ್ ಮಾರ್ಕ್ ಬರ್ತಾ ಇಲ್ಲ, ಅದನ್ನು ಸೈಡಿಗೆ ಇಡಿ. ರೌಂಡ್ ಹೇಗಿದೆ? ಟಫ್ ಇದೆಯಾ? ಚೆನ್ನಾಗೂ ಇದೆ, ಖುಷಿನೂ ಕೊಡ್ತಾ ಇದೆ. ಸೊ ವೀಕ್ಷಕರೇ, ನಾವು 2ನೇ ರೌಂಡ್ ಅನ್ನು ಮುಗಿಸ್ತಾ ಇದ್ದೇವೆ. ಎಟ್ ದ ಎಂಡ್ ಆಫ್ ಸೆಕೆಂಡ್ ರೌಂಡ್ ಇವರ ಅಂಕಗಳು ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಶಾರದಾ ವಿದ್ಯಾಲಯ ಮಂಗಳೂರು ಅಕೌಂಟ್ ಓಪನ್ ಆಗಿ ಈ ರೌಂಡ್ ಅಲ್ಲಿ 5 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಓವರ್ ಆಗಿ ನಿಮ್ಮ ಅಂಕಗಳು ಈಗ 5 ಇದೆ. ಶ್ರೀ ಬೋರೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ ನಿಮ್ಮದ ಅಂಕಗಳು 10 ಇದೆ. ಮತ್ತು ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ಯು ಹ್ಯಾವ್ ಸ್ಕೋರ್ಡ್ 5 ಮಾರ್ಕ್ಸ್. ಸೊ ಅಂದ್ರೆ ಇಲ್ಲಿಗೆ 2ನೇ ರೌಂಡ್ ಅನ್ನ ಮುಗಿಸ್ತಾ ಇದ್ದೇವೆ. 3ನೇ ರೌಂಡ್ ಅಲ್ಲಿ ನಿಮ್ಮನ್ನ ಬೇಸರ ಮಾಡೋದಿಲ್ಲ, ಯಾಕಂತ ಹೇಳಿದ್ರೆ 3ನೇ ರೌಂಡ್ ಬರ್ತಾ ಇದೆ. ನೇಮ್ ದ ಸಿಂಗರ್. ಸೊ ವೀಕ್ಷಕರೇ, ಇಲ್ಲಿ ಈ ರೌಂಡ್ ಅಲ್ಲಿ ನಾವು ಮತ್ತೆ ಸ್ಕ್ರೀನ್ ಮೇಲೆ ಒಂದು ಫೋಟೋ ಹಾಕ್ತಾ ಇದ್ದೇವೆ. ನೇರ ಫೋಟೋ, ಅದನ್ನು ಏನು ಮಾಡಿಲ್ಲ, ನಾವು ಚೇಂಜ್ ಮಾಡಿಲ್ಲ, ನೇರ ಫೋಟೋ ಹಾಕ್ತಾ ಇದ್ದೇವೆ. ಆ ಫೋಟೋದಲ್ಲಿ ಒಬ್ಬ ಸಿಂಗರ್ ಇರ್ತಾರೆ, ಹಾಡುಗಾರರು ಇರ್ತಾರೆ. ಆ ಹಾಡುಗಾರರು ಯಾರು ಅಂತ ನೀವು ಗುರುತಿಸ್ಬೇಕು. ಒಳ್ಳೆ ಹಾಡುಗಾರರು, ತುಂಬಾ ಹಾಡುಗಳನ್ನ ಹಾಡಿರ್ತಾರೆ. ಅವರನ್ನ ಗುರುತಿಸಿ ಅವರದ್ದೇ ಒಂದು ಹಾಡನ್ನ ಹಾಡಬೇಕಾಗುತ್ತೆ. ಕವರ್ ವರ್ಷನ್ಸ್ ಅಲ್ಲ, ಅವರು ಒರಿಜಿನಲ್ ಆಗಿ ಸಿನಿಮಾಕ್ಕೆ ಹಾಡಿರುವಂಥ ಹಾಡನ್ನು ನೀವು ಹಾಡಬೇಕಾಗುತ್ತೆ. ಕರೆಕ್ಟ್ ಆಗಿ ಗುರುತಿಸಿದ್ರೆ 10 ಅಂಕ, ಹಾಡನ್ನು ಹಾಡಿದರೆ 10 ಅಂಕ. ಅಂದರೆ ಇಲ್ಲಿ ಬಂಪರ್ ಇರುತ್ತೆ, ಬೋನಸ್ ಇರುತ್ತೆ, 20 ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಚಾನ್ಸ್ ಇರುತ್ತೆ. ಸೊ ಇಲ್ಲಿ ನೀವು ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ನಾವು ಹೀರೋಯಿನ್ಸನ್ನೆಲ್ಲ ನೋಡಿರ್ತೇವೆ, ಸಿಂಗರ್ ಯಾರು ಅಂತ ನಾವು ಜಡ್ಜ್ ಮಾಡಬೇಕು, ಗುರುತಿಸಬೇಕಾಗತ್ತೆ, ಅವ್ರ ಹೆಸರನ್ನ ನಾವು ಹೇಳಬೇಕಾಗತ್ತೆ. ಸೊ ಇಲ್ಲಿ ಒಂದು ವೇಳೆ ಗುರುತಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಪಾಸ್ ಆದಾಗ ಗುರುತಿಸಿದ 5 ಅಂಕ, ಪಾಸ್ ಆದಾಗ ಹಾಡಿದ್ರೆ ಮತ್ತೆ 5 ಅಂಕ. ಅಂದರೆ ನೀವು ಮ್ಯಾಕ್ಸಿಮಮ್ ಆಗಿ 20 ಅಂಕ ಡೈರೆಕ್ಟ್ ಪಡ್ಕೋಬಹುದು, ಪಾಸ್ ಆದಾಗ 10 ಅಂಕವನ್ನು ಪಡ್ಕೊಳ್ಳಿಕ್ಕೆ ಚಾನ್ಸಸ್ ಇದೆ. ಸೊ ನಿಮಗೆಲ್ಲ ಒಳ್ಳೆ ಫೇವ್ರೆಟ್ ಸಿಂಗರ್ಸ್ ಇದ್ದಾರಲ್ಲ, ಅವರ ಫೋಟೋಸ್ ಎಲ್ಲ ನೋಡಿರ್ತೀರಿ. ಸೊ ಇಲ್ಲಿ ಬರುವಂಥ ಸಿಂಗರನ್ನು ನೋಡಿದ್ದೀರಾ ಇಲ್ಲ ಅಂತ ನಾವು ನೋಡೋಣ. ಫಸ್ಟ್ 3 ಕ್ವಶನ್ಸ್ ಕನ್ನಡ ಸಿಂಗರ್ಸ್ಗಳ ಬಗ್ಗೆ, ಅಂದರೆ ಕನ್ನಡ ಹಾಡುಗಳಿಗೆ ರಿಲೇಟೆಡ್ ಆಗಿರುತ್ತೆ. ಅವರು ಹಿಂದಿಯಲ್ಲಿ ಹಾಡಿರ್ಬೋದು,
ಆದ್ರೆ ಇಲ್ಲಿ ನಾವು ಅವರ ಹಿಂದಿ ಹಾಡುಗಳನ್ನ ನೋಡ್ಲಿಕ್ಕಿಲ್ಲ, ಅವರ ಕನ್ನಡ ಹಾಡನ್ನೇ ನಾವು ನೋಡ್ಬೇಕು, ಸರಿನಾ? ಓಕೆ, ಸೊ ಫಸ್ಟ್ ಕ್ವಶನ್ಗೆ ಶಾರದಾ ವಿದ್ಯಾಲಯ ಮಂಗಳೂರು ರೆಡಿ ಇದ್ದೀರಾ? ನಿಮ್ಗೆ ಬರ್ತಾ ಇರುವಂತ ಫೋಟೋ ಇಲ್ಲಿದೆ ನೋಡಿ. ಫೋಟೋ ಬಂದಿದೆ, ಈಗ ನೀವು ಗುರುತಿಸಬೇಕು ಯಾರು ಅಂತ. ಪಾಸ್ ಮಾಡ್ತಾ ಇದ್ದಾರೆ. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. ವಾಸುಕಿ ವೈಭವ್. ವಾಸುಕಿ ವೈಭವ್ ಇಸ್ ದಿ ರೈಟ್ ಆನ್ಸರ್. ಕರೆಕ್ಟ್ ಆಗಿ ಗುರುತಿಸಿದ್ದೀರಾ. ನೀವು ಗುರುತಿಸದೇ ಇರೋದ್ರಿಂದ ಹಾಡುವ ಅವಕಾಶ ನಿಮ್ಗಿಲ್ಲ, ಅವರಿಗೆ ಹಾಡುವಂತ ಅವಕಾಶ ಇದೆ. ವಾಸುಕಿ ವೈಭವ್ ಹಾಡಿರುವಂತ ಸಿನಿಮಾ ಹಾಡು ಹಾಡ್ತೀರಾ? ಹಾಯಾಗಿದೆ ಎದೆಯೊಳಗೆ ಜಲ್ಲಂದಿದೆ ಈ ನಡೆಗೆ. ಹಾಡು ಹಾಡಿದ್ರಿ, ಆದ್ರೆ ಅದು ಅವರ ಹಾಡಲ್ಲ. ನೀವು ಗುರುತಿಸಿದಕ್ಕೆ 5 ಅಂಕ ಖಂಡಿತವಾಗ್ಲೂ ಇದೆ. ಹಾಡುವಂತ ಅವಕಾಶ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ನಿಮ್ಗೆ ಪಾಸ್ ಆಗುತ್ತೆ. ಎನಿ ಚಾನ್ಸಸ್ ಅವರ ಹಾಡನ್ನ ಹಾಡ್ತೀರಾ? ಕಾಗದಾಗ ದೋಣಿಯಲ್ಲಿ ನಾ ಕೂರುವಂತ ಹೊತ್ತಾಯಿತೆ ಕಾಣಿಸದ ಹಾನಿಯೆಂದು. ಓಕೆ, ನೀವು ಹಾಡಿರುವಂತ ಹಾಡು ಕರೆಕ್ಟ್ ಆಗಿರುವಂತ ಹಾಡು, ವಾಸುಕಿ ವೈಭವ್ ಅವರೇ ಹಾಡಿರುವಂತದ್ದು. ಹಾಗಾಗಿ 5 ಅಂಕಗಳನ್ನ, ನಿಮ್ಗೆ ಯಾವ ಅಂಕ ಸಿಗ್ಲಿಲ್ಲೋ ಅವರಿಬ್ರು ಹಂಚ್ಕೊಂಡಿದ್ದಾರೆ. ಸೊ 5 ಅಂಕ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ ನಿಮ್ಗೆ, 5 ಅಂಕ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ನಿಮ್ಗೂ ಕೂಡ ಹೋಗ್ತಾ ಇದೆ. ಕಂಗ್ರಾಚ್ಯುಲೇಷನ್ಸ್. ಸೊ ಈ ರೌಂಡ್ ಅಲ್ಲಿ 2ನೇ ಫೋಟೋ ಅದು ಬರ್ತಾ ಇರುವಂತದ್ದು ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. ನಿಮ್ಗೆ ಡೈರೆಕ್ಟ್ ಕ್ವಶನ್ಸ್, ಫೋಟೋ ನೋಡಿ. KS ಚಿತ್ರ. KS ಚಿತ್ರ ಇಸ್ ದ ರೈಟ್ ಆನ್ಸರ್. 10 ಅಂಕ ಬಂದಿದೆ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ ನಿಮ್ಗೆ. ಲೆಜೆಂಡರಿ ಸಿಂಗರ್ KS ಚಿತ್ರ ಅವರು. KS ಚಿತ್ರ ಅವರ ಕನ್ನಡ ಹಾಡು. ಕೇಳಿಸದೆ ಗಲ್ಲು ಗಲ್ಲಿನಲಿ ಕನ್ನಡ ಗುನಿ ಕನ್ನಡ ಗುನಿ, ಕಾಣಿಸದೆ ಹೊನ್ನ ಚರಿತೆಯಲಿ ಅಂಬೆಯ ಗುನಿ ಅಂಬೆಯ ಗುನಿ. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ನೀವು ಹಾಡಿರುವಂತದ್ದು ಕರೆಕ್ಟ್ ಆಗಿ KS ಚಿತ್ರ ಅವರೇ ಹಾಡಿರುವಂತದ್ದು. ಹಾಗಾಗಿ ಈ ರೌಂಡ್ ಅಲ್ಲಿ ನೀವು 20 ಅಂಕಗಳನ್ನ ಬಂಪರ್ ಆಗಿ ಪಡ್ಕೊಂಡು ಹೋಗ್ತಾ ಇದ್ದೀರಾ. ಕಂಗ್ರಾಚುಲೇಷನ್ ಶ್ರೀ ಭುವನೇಂದ್ರ ಸ್ಕೂಲ್ ಕಾರ್ಕಳ ನಿಮ್ಗೆ. ಸೊ ಈ ರೌಂಡ್ ಅಲ್ಲಿ ಇನ್ನು ಉಳಿದಿರುವಂತ ಒಂದು ಕನ್ನಡದ ಸಿಂಗರ್ ಫೋಟೋ ಬರ್ತಾ ಇದೆ ನೋಡಿ. ಈಗ ಗುರುತಿಸಬೇಕು. S. Janaki. Yes, Janaki is the wrong answer. ಪಾಸ್ ಆಗುತ್ತೆ ಶಾರದಾ ವಿದ್ಯಾಲಯ. ಅಂದ್ರೆ ಚಾನ್ಸ್ ಇರೋದು ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. ವಾಣಿ. ವಾಣಿ. ಇನ್ನೇನಾದ್ರು ವಾಣಿ ಅಂತ ತುಂಬಾ ಜನ ಇದ್ದಾರೆ. ಏನಾದ್ರು ಇಂಪ್ರೊವೈಸ್ ಮಾಡ್ತೀರಾ? ಸರ್, ನಾನು ನಿಮ್ಗೆ ಅಂಕಗಳನ್ನ ಕೊಡ್ತೇನೆ. ಅವರ ಪೂರ್ತಿ ಹೆಸರು ವಾಣಿ ಹರಿಕೃಷ್ಣ. ಕಂಗ್ರಾಚುಲೇಷನ್ಸ್, 5 ಅಂಕಗಳು ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ ನಿಮ್ಗೆ. ಈಗ ವಾಣಿ ಹರಿಕೃಷ್ಣ ಹಾಡಿರುವಂತ ಕನ್ನಡ ಹಾಡು. ಪಾಸ್. ಓಕೆ, ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ನೀವು ಗುರುತಿಸ್ಲಿಲ್ಲ. ಹಾಗಾದ್ರೆ ಅವಕಾಶ ಇರುವಂತದ್ದು ಶಾರದಾ ವಿದ್ಯಾಲಯ ನಿಮ್ಗೆ. ಪಾಸ್. ಓಕೆ, ವಾಣಿ ಹರಿಕೃಷ್ಣ ಹಾಡುಗಳನ್ನ ಹಾಡಿದ್ದಾರೆ, ತುಂಬಾ ಹಾಡುಗಳನ್ನ ಹಾಡಿದ್ದಾರೆ. ಮುಸ್ಸಂಜೆ ವೇಳೆಯಲ್ಲಿ ಆ ಹಾಡು ಅವರದ್ದು. ಇನ್ನೊಂದು ಹಾಡು ಬಹಳ ಫೇವರೇಟ್ ಆಗಿತ್ತು, ಹೆಸರು ಪೂರ್ತಿ ಹೇಳದೆ. ಅದು ವಾಣಿ ಹರಿಕೃಷ್ಣ ಅವರ ಹಾಡು. ಹಾಗಾಗಿ ನಿಮ್ಗೆ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ. ಗುರುತಿಸಿದ್ರೆ ಹಾಡು ಹಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಈ ರೌಂಡ್ ಅಲ್ಲಿ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ ನೀವು ಹಾಡನ್ನ ಅಂದ್ರೆ ಸಿಂಗರ್ ಅನ್ನ ಗುರುತಿಸ್ಲಿಕ್ಕೆ ಆಯ್ತು, ಹಾಡು ಹಾಡ್ಲಿಕ್ಕೆ ಆಗ್ಲಿ ಪರವಾಗಿಲ್ಲ. 5 ಅಂಕಗಳನ್ನ ನೀವು ಪಡ್ಕೊಂಡಿದ್ದೀರಿ. ಇಲ್ಲಿಗೆ ಕನ್ನಡ ಸಿಂಗರ್ಗಳ ಪಾರ್ಟ್ ಮುಗೀತು. ಇನ್ನಿರುವಂತದ್ದು ಹಿಂದಿಯ 3 ಸಿಂಗರ್ಸ್ ನಿಮ್ ಮುಂದೆ ಬರ್ತಾರೆ. ಒಬ್ಬೊಬ್ಬರೇ ಬರ್ತಾರೆ. ಅವ್ರು ಯಾರು ಅಂತ ನೀವು ಐಡೆಂಟಿಫೈ ಮಾಡ್ಬೇಕು. ಅವ್ರ ಹೆಸರು ಹೇಳಬೇಕು, ಅವ್ರು ಹಾಡಿರೋ ಹಾಡನ್ನ ಹಾಡಬೇಕು. ರೆಡಿನಾ? ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ನಿಮಗೆ ಒಬ್ರು ಹಿಂದಿ ಸಿಂಗರ್ ವಿಜುವಲ್ ಫೋಟೋ ಬರ್ತಾ ಇದೆ ನೋಡಿ.
ಫೋಟೋ ಬಂದಿದೆ. ಈಗ ನೀವು ಗುರುತಿಸಬೇಕು. ಇವರನ್ನ ನೋಡಿದಿರಿ, ಆ ಕಡೆ ಈ ಕಡೆ ಟಿವಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕಾಣಿಸ್ತಾರೆ ಇವರು. Sir, guess it's Darshan Rawal. ನೋ, ರಾಂಗ್ ಆನ್ಸರ್. ಓಕೆ, ಪರವಾಗಿಲ್ಲ. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. Sir, guess Sonu Nigam. ಸೋನು ನಿಗಮ್ ಅಲ್ಲ, ಪರವಾಗಿಲ್ಲ. ನೀವು ಗೆಸ್ ಮಾಡಿದ್ರಿಂದ ಎಲ್ಲವೂ ಸರಿನೇ. ಈಗ ಶಾರದಾ ವಿದ್ಯಾಲಯ ಮಂಗಳೂರು. ಓಕೆ, ಶಲೈಪ. Guess Arman Malik. ಅರ್ಮಾನ್ ಮಲಿಕ್ ಅಲ್ಲ. ನಿಮ್ಗೆ ಯಾರಿಗೂ ಇವರನ್ನ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ. ಎಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿದ್ದಾರೆ ಇವರು. ರಿಯಾಲಿಟಿ ಶೋ ಅಲ್ಲಿ ಇವರು ಜಡ್ಜ್ ಆಗಿ ಬರ್ತಾ ಇದ್ರು. ಇವರ ಹೆಸರು ಜಾವೇದ್ ಆಲಿ. ಸೊ ಜಾವೇದ್ ಆಲಿ ಹೆಸರನ್ನ ಗುರುತಿಸದೇ ಇರೋದ್ರಿಂದ ನಮ್ಮ ನಿಯಮದ ಪ್ರಕಾರ ಹಾಡ್ಲಿಕ್ಕೆ ಅವಕಾಶ ಇಲ್ಲ. ಜಾವೇದ್ ಆಲಿ ಅವರ ಹಾಡನ್ನು ಹಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾವು ನೇರ ಡೈರೆಕ್ಟ್ ಕ್ವಶನ್ಗೆ ಹೋಗೋಣ. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ ಹಿಂದಿ ಸಿಂಗರ್ ಒಬ್ಬರ ಫೋಟೋ ಬರ್ತಾ ಇದೆ, ನೋಡಿ ಗೆಸ್ ಮಾಡಿ. ಫೋಟೋ ಬಂದಿದೆ. ಇವ್ರ ಹೆಸರು ಹೇಳಲಿಲ್ಲ ಆದ್ರೆ ಇದು ಅಪರಾಧ. ಯಾರಿದು? ಅಯ್ಯೋ, ಇವ್ರ ಹಾಡು ನಿನ್ನೆ ಕೇಳಿದೆ ನಾನು. ಇಲ್ಲ, ಪಾಸ್ ಆಗ್ಲಿಲ್ಲ. ವೆಯ್ಟ್ ಮಾಡಿ. ಚಲೇ ಪಾಸ್. 5. Pass. ಓಕೆ, ಪಾಸ್ ಆಗಿದೆ. ಶಾರದಾ ವಿದ್ಯಾಲಯ ಮಂಗಳೂರು. ಫುಲ್ ಹೆಸರು ಗೊತ್ತಿಲ್ಲ, ಬಟ್ ಹಿಸ್ ಶಾರ್ಟ್ ಫಾರ್ಮ್ ಇಸ್ KK. ನಮ್ಗೆ ಅಷ್ಟೇ ಸಾಕು. KK ಇಸ್ ದ ರೈಟ್ ಆನ್ಸರ್. ಕೃಷ್ಣಕುಮಾರ್ KK. ಕಂಗ್ರ್ಯಾಚುಲೇಷನ್ಸ್. 5 ಅಂಕ ಬಂದಿದೆ ಶಾರದಾ ವಿದ್ಯಾಲಯ ಮಂಗಳೂರು. ತುಂಬಾ ಹಾಡು ಹಾಡಿದ್ದಾರೆ KK. ಒಂದು ಹಾಡು ಅವರು ಹಾಡಿದ್ದು. ಕಲ್ ರಹೆ ಯಾರ ರಹೆ ಕಲ್, ಅಷ್ಟೇ. ಕರೆಕ್ಟ್ ಆಗಿ ಹಾಡನ್ನ ಹಾಡಿದ್ರಿ. ಸೊ ನೀವು ಇಲ್ಲಿ ಗೆಸ್ ಕೂಡ ಮಾಡಿದೀರಾ, ಕರೆಕ್ಟ್ ಆಗಿ ಹಾಡನ್ನು ಕೂಡ ಹಾಡಿದಿರಿ. ಪಾಸ್ ಆಗಿ ಬಂದಿತ್ತು ನಿಮ್ಗೆ ಪ್ರಶ್ನೆ. 10 ಅಂಕಗಳನ್ನ ಶಾರದಾ ವಿದ್ಯಾಲಯ ಮಂಗಳೂರು. ಇದೇ ಹೇಳಿದ್ದು ನಾನು, ನೀವು ಕೊನೆಯ ರೌಂಡಿಗೆ ಬಂದಾಗ ನೀವು ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಮಾರ್ಕನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಒಳ್ಳೆಯ ಗೆಸ್, ಒಳ್ಳೆಯ ಹಾಡು. 10 ಅಂಕ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ಈಗ ಈ ರೌಂಡ್ ಅಲ್ಲಿ ಅಂದ್ರೆ ಇಡೀ ಎಪಿಸೋಡ್ ಅಲ್ಲೇ ಕೊನೆಯ ಪ್ರಶ್ನೆ ಇದು ಬರ್ತಾ ಇದೆ. ಫೋಟೋ ಬರ್ತಾ ಇದೆ. ಶಾರದಾ ವಿದ್ಯಾಲಯ ಮಂಗಳೂರು ಫೋಟೋ ನೋಡಿ. ಯಾರಿದು? ಬೇಗ ಹೇಳಬೇಕು, ಇಲ್ಲಾಂದ್ರೆ ಪಾಸ್ ಮಾಡ್ತೀನಿ ಅಷ್ಟೇ. 5. ಪಾಸ್ ಆಗ್ತದೆ. ಓಕೆ, ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಬಿಟ್ಕೊಡ್ಲಿಕ್ಕಿಲ್ಲ. ಯಾರಿದು ಅಂತ ಹೇಳ್ಬೇಕು ನೀವೀಗ. ಗೆಸ್ ಸುನಿಧಿ ಚೌಹಾನ್ ಇಸ್ ದ ರೈಟ್ ಆನ್ಸರ್. ನೀವು ಗೆಸ್ ಮಾಡಿದ್ದು ಕರೆಕ್ಟ್ ಆಗಿ ಬಂತು. ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಗೆಸ್ ದ ರೈಟ್ ಆನ್ಸರ್. ಈಗ ಸುನಿಧಿ ಚೌಹಾನ್ ಹಾಡಿರುವಂತ ಹಾಡು ಎಷ್ಟು ಹಾಡು ಹಾಡಿ? ಒಂದು ಹಾಡು ಹಾಡಿ. ಪಾಸ್ ಮಾಡ್ಲಾ? ಓಕೆ, ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಲಾಸ್ಟ್ ಚಾನ್ಸ್ ಇದು. ಹೆಚ್ಚೊತ್ತಿಲ್ಲ. ಪಾಸ್ ಅಂದ್ರೆ ಈ ರೌಂಡ್ ಅಲ್ಲಿ ಅವಕಾಶಗಳು ಮುಗೀತು. ಅವ್ರು ಹಾಡಿರೋ ಹಾಡುಗಳು ತುಂಬಾ ಇದೆ. ಅಟ್ ಲೀಸ್ಟ್ ಕ್ರೇಜಿ ಕಿಯಾರೆ ಆ ಹಾಡಾದ್ರೂ ಹಾಡಿದ್ರೆ ನಿಮ್ಗೆ ಅಂಕಗಳು ಬರ್ತಿತ್ತು. ಪರವಾಗಿಲ್ಲ, ಕರೆಕ್ಟ್ ಆಗಿ ಗೆಸ್ ಮಾಡಿದಿರಿ. ಹಾಗಾಗಿ ನಿಮ್ಗೆ 5 ಅಂಕಗಳು ಬಂದಿದೆ. ಸೊ ಇಲ್ಲಿಗೆ ವೀಕ್ಷಕರೇ ನಾವು ಈ ರೌಂಡ್ ಅನ್ನ ಮುಗಿಸ್ತಾ ಇದ್ದೇವೆ. ಸೊ 3 ರೌಂಡ್ಗಳು ಮುಗ್ದಿದೆ. ಅಟ್ ದ ಎಂಡ್ ಆಫ್ ದಿ ಎಪಿಸೋಡ್ ನಿಮ್ಗೆ ಬಂದಿರುವಂತ ಅಂಕಗಳು ಎಷ್ಟು ಅಂತ ನೋಡ್ಕೊಂಡು ಬರೋಣ. ಸೊ ಶಾರದಾ ವಿದ್ಯಾಲಯ ಮಂಗಳೂರು 15 ಅಂಕಗಳೊಂದಿಗೆ ನೀವು ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀರಿ. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ 40 ಅಂಕಗಳೊಂದಿಗೆ ಈ ಎಪಿಸೋಡ್ ಅನ್ನ ಎಂಡ್ ಮಾಡ್ತಾ ಇದ್ದೀರಿ. ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ನೀವು ಕೂಡ 15 ಅಂಕಗಳೊಂದಿಗೆ ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀರಿ. ಖಂಡಿತವಾಗ್ಲೂ ಕೂಡ ಇದು ಆರಂಭ ಅಷ್ಟೇ. ಉಳಿದ ತಂಡಗಳು ಎಷ್ಟು ಅಂಕಗಳನ್ನ ಪಡ್ಕೊಳ್ಳುತ್ತೆ ಗೊತ್ತಿಲ್ಲ. ಕೊನೆಗೆ ಎಲ್ಲಾ ರೌಂಡ್ಗಳು ಮುಗಿತಾ ಬಂದ ಹಾಗೆ, 2ನೇ ಹಂತದ ಎಲ್ಲಾ ಎಪಿಸೋಡ್ಗಳು ಮುಗಿತಾ ಬಂದ ಹಾಗೆ ಯಾರು ಸೆಮೀಸ್ಗೆ ಹೋಗ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ನೀವೆಲ್ಲರೂ ಬಹಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ನಿಜವಾಗ್ಲೂ ಎಂಜಾಯ್ ಮಾಡಿದ್ರಿ. ಸೊ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಇವತ್ತಿನ ಎಪಿಸೋಡ್ ಅಲ್ಲಿ ಭಾಗವಹಿಸಿದ್ದಕ್ಕೆ ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ವೀಕ್ಷಕರೇ, ನಾವು ಈ ಎಪಿಸೋಡ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಖಂಡಿತವಾಗ್ಲೂ ಕೂಡ
ಹೊಸ ಒಂದು ಹಂತಕ್ಕೆ ಬಂದಾಗ ಬರುವಂಥ ಎಕ್ಸೈಟ್ಮೆಂಟ್, ಖುಷಿ ಎಲ್ಲವೂ ಕಾಣಿಸ್ತಾ ಇದೆ. ನೀವು ಕೂಡ ಖಂಡಿತವಾಗ್ಲೂ ಎಂಜಾಯ್ ಮಾಡಿರ್ತೀರಾ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.